ಜೀವನದ ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಸಂಕಲ್ಪ ಮಾಡುವಂಥ ದಿನವಾಗಲಿ ಅಂತಕ್ಕಂಥ ಮಾತಿನೊಂದಿಗೆ 2026ಕ್ಕೆ ನಾವೆಲ್ಲರೂ ಸ್ವಾಗತಿಸ್ತಾ ಇದ್ದೇವೆ. ಹೊಸ ವರ್ಷ ಎಲ್ರಿಗೂ ಹರ್ಷ ತರಲಿ ಅಂತಕ್ಕಂಥ ಆಶಯದೊಂದಿಗೆ ನಾನು ಎಲ್ರಿಗೂ ಕೂಡ ಈ K9 TV ಮೂಲಕ ಎಲ್ರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಇದು ಒಂದು ವಿಶೇಷ ಐತಿಹಾಸಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಒಂದು ಐತಿಹಾಸಿಕ ಹಬ್ಬ. ಇದು ಸ್ವಾಭಿಮಾನಕ್ಕಾಗಿ ನಡೆದಿರ್ತಕ್ಕಂಥ ಹಬ್ಬ. ಅದು ಕೂಡ ಹೊಸ ವರ್ಷದಲ್ಲೇ ನಡೆದಿರ್ತಕ್ಕಂಥದ್ದು. ಹೊಸ ವರ್ಷ ಡಿಸೆಂಬರ್ 31ರಂದು ನಡೆದು ಜನವರಿ 1ಕ್ಕೆ ಅದು ಸ್ವಾಗತ ಮಾಡ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ನಿಯಮ ಆಗಿರೋದ್ರಿಂದ ಅದನ್ನು ಕೂಡ ತಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ಬೇಕು. ಸ್ವಾಭಿಮಾನದ ಹೋರಾಟವನ್ನು ಮತ್ತೆ ಮತ್ತೆ ನೆನಪಿಸ್ತಾ ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗೋಣ. ಹೊಸ ವರ್ಷದ ದಿನದಲ್ಲಿ ಹೊಸ ವರ್ಷವನ್ನು ಸಾಧಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮೆಲ್ಲರ ಪೂರ್ವಿಕರ ಆಶಯದಂತೆ ನಮ್ಮ ಬದುಕು ಕಟ್ಟಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಹೊಸ ವರ್ಷ ಎಲ್ರಿಗೂ ಹರ್ಷವನ್ನು ತರಲಿ. ನಾವು ಕಳೆದ ವರ್ಷಗಳಲ್ಲಿ ಆಗಿರ್ತಕ್ಕಂಥ ಕೆಟ್ಟ ಘಟನೆಗಳನ್ನು ನೆನಪಾರಿ ಒಳ್ಳೆಯವನ್ನು ಇಟ್ಟುಕೊಂಡು ಮತ್ತೆ ಮುಂದಿನ ವರ್ಷಕ್ಕೂ ಕೂಡ ಒಳ್ಳೆಯದನ್ನು ಕ್ಯಾರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್. ಹೊಸ ವರ್ಷದ ಶುಭಾಶಯಗಳು.